ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳದಲ್ಲಿ SIT ತನಿಖೆ ಬಗ್ಗೆ ನಿಮಗೆ ಗೊತ್ತೇ ಇದೆ. ಏನೆಲ್ಲ ಬೆಳವಣಿಗೆಗಳಾಗ್ತಿದೆಯೋ ಪ್ರತಿದಿನವೂ ಸಹ ನಿಮಗೆ ಅಪ್ಡೇಟನ್ನು ಕೊಡ್ತಾನೆ ಇದ್ದೀನಿ. ಇವತ್ತು ಬಹಳ ದೊಡ್ಡ ಅಪ್ಡೇಟ್ಗಳಾಗಿದ್ದಾವೆ. ನಿನ್ನೆಯೂ ಸಹ ಒಂದಷ್ಟು ಘಟನೆಗಳಾಗಿದ್ದಾವೆ. ಎಲ್ಲವನ್ನು ಸೇರಿಸಿ ಇವತ್ತು ಹೇಳ್ತೀನಿ. ಅದರಲ್ಲಿ ಮುಖ್ಯವಾದ ಅಂಶಗಳೇನು ಅಂದರೆ, ಹೈಕೋರ್ಟ್ನಲ್ಲಿ SIT ಹೈಕೋರ್ಟ್ನಲ್ಲಿ ಹೇಳಿದೆ, ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ, ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಯಾವ ಷಡ್ಯಂತ್ರವೂ ನಮಗೆ ಕಂಡು ಬಂದಿಲ್ಲ. ಅದರ ಪ್ರಾಮುಖ್ಯತೆ ಏನು, ಅದರ ಹಿನ್ನೆಲೆ ಏನು ಎಲ್ಲವನ್ನು ಹೇಳ್ತೀನಿ. ಅದರ ಜೊತೆಗೆ ನಿನ್ನೆ ಬಂಗ್ಲೆಗುಡ್ಡೆಯಲ್ಲಿ ಮತ್ತೆ ಇನ್ನೊಂದೆರಡು ತಲೆಬುರುಡೆಗಳು ಪತ್ತೆಯಾಗಿದ್ದಾವೆ. ಅವುಗಳಲ್ಲಿ ಮೊನ್ನೆ ಸಿಕ್ಕಂತಹ ಕೆಲವು, ನಿನ್ನೆ ಸಿಕ್ಕಂತಹ ಕೆಲವುಗಳಲ್ಲಿ ಒಂದು ತಲೆಬುರುಡೆಯ ಗುರುತು ಸಹ ಪತ್ತೆಯಾಗಿದೆ ಅಂತ ಹೇಳಲಾಗ್ತಿದೆ. ಯಾಕೆಂದರೆ ಅಲ್ಲೊಂದು ಐಡೆಂಟಿಟಿ ಕಾರ್ಡ್ ಸಿಕ್ಕಿದೆ. ಆ ಅಸ್ಥಿ ಪಂಜರದ ಜೊತೆ ಐಡೆಂಟಿಟಿ ಕಾರ್ಡ್ ಸಿಕ್ಕಿದೆ. ಹಾಗಾದರೆ ಏನದು, ಯಾರು ಆ ವ್ಯಕ್ತಿ, ಅದನ್ನು ಸಹ ವಿವರಿಸ್ತೀನಿ. ಮೊದಲಿಗೆ ಒಂದು ದೊಡ್ಡ ಅಪಪ್ರಚಾರವನ್ನು ಗೋಧಿ ಮಾಧ್ಯಮಗಳು ಮತ್ತು ಯಾರು ಅಪರಾಧಿಗಳ ಸ್ಥಾನದಲ್ಲಿ ನಿಲ್ಲಬಹುದು ಅಥವಾ ಆರೋಪಗಳನ್ನು ಹೊತ್ತಿದ್ದಾರೋ ಅವರ ರಕ್ಷಣೆಗೆ ನಿಂತಿರುವಂಥವರು ನಿರಂತರವಾಗಿ ಮಾಡ್ತಿರೋದು ಇತ್ತೀಚಿನ ದಿನಗಳಲ್ಲಿ ಅಂದರೆ, ಇದೆಲ್ಲವೂ ಒಂದು ಷಡ್ಯಂತ್ರ. ಧರ್ಮಸ್ಥಳದ ವಿರುದ್ಧ, ಹಿಂದೂ ಧರ್ಮದ ವಿರುದ್ಧ, ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೆಸ್ತಿದ್ದಾರೆ. ಈ ಸಮೀರ್ ಆಗಿರ್ಬೋದು, ಈ ತಿಮರೋಡಿ ಆಗಿರಬಹುದು, ಮಟ್ಟಣ್ಣವರಾಗಿರ್ಬೋದು, ಯಾರ್ಯಾರಿದಾರಲ್ಲ, ಯಾರೆಲ್ಲ ಸೌಜನ್ಯ ಪರ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೋ, ಯಾರೆಲ್ಲ ಧರ್ಮಸ್ಥಳದಲ್ಲಿ ಅಕ್ರಮಗಳಾಗಿದ್ದಾವೆ, ಕೊಲೆಗಳಾಗಿದ್ದಾವೆ, ಅತ್ಯಾಚಾರ ಆಗಿದೆ ಅಂತ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಪ್ರತಿಪಾದಿಸ್ತಿದ್ದಾರೋ ಅವರೆಲ್ಲರೂ ಸಹ ಫಾರಿನ್ ಫಂಡ್ ಪಡ್ಕೊಂಡು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಷಡ್ಯಂತ್ರ ರೂಪಿಸಿದ್ದಾರೆ ಅಂತ ಜನರಲ್ಲಿ ಒಂದು ಭಾವನೆಯನ್ನು ಮೂಡಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದಕ್ಕೆ ಇಂಬು ಕೊಡುವ ರೀತಿಯಲ್ಲಿ ಎಂಜಲು ಕಾಸಿನಲ್ಲಿ ಬದುಕುವಂತಹ ಮಾಧ್ಯಮಗಳು, ಅದರಲ್ಲೂ ಮುಖ್ಯವಾಗಿ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾಡ್ತಿದ್ದಾವೆ. ಇನ್ನೊಂದಷ್ಟು ಜನ ಅವರಿಗೆ ಕೈ ಜೋಡಿಸಿದ್ದಾರೆ. ಕಿರಿಕು ಗಿಳಿ ಎಂತೆಂಥವು ಇದ್ದಾವೆ. ಅವರೆಲ್ಲರ ವಾದವನ್ನು ಇವತ್ತು ಮಣ್ಣು ಮುಕ್ಕಿಸುವ ರೀತಿಯಲ್ಲಿ ಹೈಕೋರ್ಟ್ನಲ್ಲಿ SIT ಹೇಳಿಕೆಯನ್ನು ಕೊಟ್ಟಿದೆ. ನಾವು ತನಿಖೆಯನ್ನು ಆ ಆ್ಯಂಗಲ್ನಲ್ಲೂ ಮಾಡಿದ್ವಿ. ಷಡ್ಯಂತ್ರ ನಡೀತಿದೆಯಾ, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ನಡೆಸ್ತಿದೆಯಾ, ಆ ಆ್ಯಂಗಲ್ನಲ್ಲೂ ಸಹ ತನಿಖೆ ಮಾಡಿದ್ವಿ. ನಮಗೆ ಆ ರೀತಿಯಾಗಿ ಯಾವ ಷಡ್ಯಂತ್ರವೂ ಕಂಡು ಬಂದಿಲ್ಲ. ಪೀರಿಯಡ್, ಫುಲ್ ಸ್ಟಾಪ್. ಅದರ ಅರ್ಥ ಏನು? ಈ ಗೋಧಿ ಮಾಧ್ಯಮಗಳು, ಈ ಮಾರಿಕೊಂಡಿರುವಂತಹ ಒಂದಷ್ಟು ಎಂಜಿಲು ಕಾಸಿನ ಮಾಧ್ಯಮಗಳು, ಎಂಜಿಲು ಕಾಸಿಗೆ ಬಾಯಿ ಬಿಟ್ಕೊಂಡು ಸುಳ್ಳು ಬೊಗಳ್ತಾ ಇರುವಂತಹ ಒಂದಷ್ಟು ವ್ಯಕ್ತಿಗಳು ಸುಳ್ಳು ಹೇಳ್ತಿದ್ದಾರೆ. ಹೇಗಾದರೂ ಮಾಡಿ ಸತ್ಯ ಹೊರಗೆ ಬರದ ರೀತಿಯಲ್ಲಿ ನೋಡ್ಕೋಬೇಕು. ನ್ಯಾಯ ದೊರಕಬಾರ್ದು, ಯಾರಿಗೂ ನ್ಯಾಯ ಸಿಗಬಾರ್ದು. ಯಾಕೆಂದರೆ ಇವರಿಗೆ ನ್ಯಾಯ ಸಿಕ್ಕರೆ ನಮ್ಮ ದಣಿಗಳಿಗೆ ಸಮಸ್ಯೆ ಆಗುತ್ತೆ, ನಮ್ಮ ದಣಿಗಳು ಲಾಕ್ ಆಗ್ಬಿಡ್ತಾರೆ. ಆ ಹಿನ್ನೆಲೆಯಲ್ಲಿ ಇದೊಂದು ಕಥೆಯನ್ನು ಕಟ್ತಾ ಇದ್ರು, ಇದು ದೇವಸ್ಥಾನದ ವಿರುದ್ಧ, ಹಿಂದೂ ಧರ್ಮದ ವಿರುದ್ಧ ಅಂತ. ಆದರೆ ಹಾಗೆ ಎಂಥದ್ದು ಇಲ್ಲ ಅಂತ ಇವತ್ತು SIT ಕೋರ್ಟಲ್ಲಿ, ನ್ಯಾಯಾಲಯದಲ್ಲಿ ನಿಂತ್ಕೊಂಡು ಹೇಳುವ ಮೂಲಕ ಅದನ್ನು ಸಮಾಧಿ ಮಾಡಿಬಿಟ್ಟಿದೆ. ಆದರೂ ಅದನ್ನು ಬೇರೆ ರೀತಿಯಲ್ಲಿ ಕೆದಕೋ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಇವರೆಲ್ಲ ಎಂಜಿಲು ಕಾಸಿಗೆ ಅಭ್ಯಾಸ ಬಿದ್ದವರು. ಎಂಜಿಲು ಕಾಸು ಬೇಕು ಅಂದರೆ ಇವ್ರಿಗೆ ಸುಳ್ಳು ಬೊಗಳ್ಳೇಬೇಕು. ಸ್ವತಃ SIT ಹೇಳಿದ ಮೇಲೂ ಏನಾದ್ರು ಕಥೆ ಕಟ್ತಾರೆ. ಆದರೆ ಲೀಗಲಿ ಅದು ಕ್ಲೋಸ್, ಲೀಗಲಿ ಅದು ಕ್ಲೋಸ್. ಇನ್ನು ಬೇರೆ ಬೆಳವಣಿಗೆ ಏನು? ಮೂಳೆಗಳೇ ಸಿಕ್ಕಿಲ್ಲ, ಬುರುಡೆ ಸಿಕ್ಕಿಲ್ಲ, ಇದೊಂದು ಬುರುಡೆ ಗ್ಯಾಂಗ್, ಷಡ್ಯಂತ್ರದ ಗ್ಯಾಂಗ್ ಎಲ್ಲ ಅಂತ ಹೇಳಿಕೊಂಡು ಓಡಾಡ್ತಿದ್ದಂತಹ ಮಾಧ್ಯಮಗಳು ಮತ್ತು ಒಂದಷ್ಟು ಎಂಜಲು ಕಾಸು ವ್ಯಕ್ತಿಗಳು ಅವರ ತಲೆ ಮೇಲೆ ಹೊಡೆದಂಗೆ ಬಂಗ್ಲೆಗುಡ್ಡೆಯಲ್ಲಿ ರಾಶಿ ರಾಶಿ ಮೂಳೆ, ಅಸ್ಥಿ ಪಂಜರಗಳು, ಬುರುಡೆಗಳು ಎಲ್ಲ ಸಿಕ್ಕಿದ್ದಾವೆ. ಆ ರೀತಿ ಮಾಹಿತಿ, ಆಲ್ಮೋಸ್ಟ್ ಖಚಿತ ಮಾಹಿತಿ ಬರ್ತಾ ಇದೆ. ಅದರಲ್ಲಿ ಸಿಕ್ಕಂತಹ ಒಂದು ಅಸ್ಥಿ ಪಂಜರ ಅಥವಾ ಒಂದು ತಲೆಬುರುಡೆ ಬಳಿ ಒಂದು ID ಕಾರ್ಡ್ ಸಹ ರಿಕವರ್ ಆಗಿದೆ. ಆ ID ಕಾರ್ಡಿನಲ್ಲಿ ಆ ವ್ಯಕ್ತಿಯ ಗುರುತು ಪತ್ತೆಯಾಗಿದೆ. ಆ ವ್ಯಕ್ತಿ ಯಾರು, ಎಲ್ಲಿನವರು, ಎಲ್ಲ ವಿವರ ಇದೆ ಇದರಲ್ಲಿ. ಆ ವ್ಯಕ್ತಿಯ ID ಕಾರ್ಡ್ ಪ್ರಕಾರ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯವರು, UB ಅಯ್ಯಪ್ಪ ಅಂತ, ಸುಮಾರು 70 ವರ್ಷ ಅವರು ಸಾಯುವಾಗ. UB ಅಯ್ಯಪ್ಪ ಅಂತ, ಶೆಟ್ಟಿಗೇರಿ ಗ್ರಾಮ, ಪೊನ್ನಂಪೇಟೆ, ಕೊಡಗು ಜಿಲ್ಲೆ.
ಇಲ್ಲಿನ ವ್ಯಕ್ತಿ ಅಂತ ಹೇಳಿ ಆ ಕುಟುಂಬವನ್ನು ಈಗ ಸಂಪರ್ಕ ಮಾಡಿದಾಗ ಅವರು ಹೇಳ್ತಿರುವಂತಹದ್ದು, ಅವರು ಮೈಸೂರಿಗೆ ಚಿಕಿತ್ಸೆಗೆ ಅಂತ ಹೋದವರು ಕಾಣೆಯಾದರೂ ನಾವು ಕಟ್ಟು ಪೊಲೀಸ್ ಸ್ಟೇಷನ್ನಲ್ಲಿ, ಕಟ್ಟು ಅನ್ನುವಂಥ ಪ್ರದೇಶದ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮಿಸ್ಸಿಂಗ್ ಕಂಪ್ಲೇಂಟು, ಈಗ ತಲೆಬುರುಡೆ ಸಿಕ್ಕಿದೆ ಅಂತ. ಸೊ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ಆ ವ್ಯಕ್ತಿ ಮೈಸೂರಿಗೆ ಹೋದ ವ್ಯಕ್ತಿ, ಹಾಸ್ಪಿಟ್ಲ್ ಕಡೆ ಹೋದಂತಹ ವ್ಯಕ್ತಿ ಧರ್ಮಸ್ಥಳ ಯಾಕೆ ಹೋದರು, ಹೋಗಿದ್ರು ಸಹ ಅವರಿಗೆ ಏನಾಯಿತು, ಯಾವ ರೀತಿ ಅವರ ಸಾವಾಯಿತು, ಅಲ್ಲಿ ಹೂತಿದ್ದು ಯಾರು, ID ಕಾರ್ಡ್ ಇದ್ದೂ ಸಹ ಅವರನ್ನು ಅನಾಥ ಶವದ ರೀತಿಯಲ್ಲಿ ಹೂತ ಹಾಕಲಾಯ್ತಾ, ಹಾಗಾದರೆ ಏನು ವಿಚಾರ, ಹೇಗೆ ಸಾವಾಯಿತು, ID ಕಾರ್ಡ್ ಇದ್ದೂ ಸಹ ಹೂತು ಹಾಕಿದ್ದಾರೆ ಅಂದರೆ ಅದು ಅನಾಥ ಶವ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಯಾರು ಗೊತ್ತಿಲ್ಲ ಕುಟುಂಬಸ್ಥರು, ಯಾರು ನಮಗೆ ಸಂಪರ್ಕಕ್ಕೆ ಬರಲಿಲ್ಲ ಅಂತ ಹೇಳೋದಕ್ಕೂ ಬರೋದಿಲ್ಲ. ಹಾಗಾದರೆ ಆ ವ್ಯಕ್ತಿಯನ್ನು ಕೊಲೆ ಮಾಡಲಾಯ್ತಾ, ಇನ್ನೇನಾದರೂ ದುಷ್ಕೃತ್ಯ ನಡೀತಾ, ಏನು ನಡೀತು, ವಿತ್ ID ಕಾರ್ಡ್ ಸಿಕ್ಕಿರೋದ್ರಿಂದ ಇಷ್ಟು ಪ್ರಶ್ನೆಗಳು ಬರ್ತವೆ. ಧರ್ಮಸ್ಥಳದಲ್ಲಿ ಯಾವ ಅಕ್ರಮನೂ ಆಗಿಲ್ಲ ಅಂತ ಹೇಳ್ಕೊಂಡು ಓಡಾಡುವಂತಹ BJP ಚಡ್ಡಿ ಗ್ಯಾಂಗ್ ಇದಕ್ಕೆ ಉತ್ತರ ಕೊಡಬೇಕು. ID ಕಾರ್ಡ್ ಇದ್ದು ಗುರುತು ಸಿಗುವಂತಹ ಒಂದು ಚೀಟಿ ಇದ್ದು ಸಹ, ಗುರುತಿನ ಚೀಟಿ ಇದ್ದು ಸಹ ಆ ವ್ಯಕ್ತಿಯನ್ನು ಅಲ್ಲಿ ಹುತ್ತು ಹಾಕಿದ್ದಾರೆ, ಆ ಕುಟುಂಬಕ್ಕೆ ತಿಳಿಸ್ತೆ ಅಂದರೆ ಅಲ್ಲಿ ಅಕ್ರಮಗಳು ನಡೀತಾ ಇಲ್ವಾ ಆ ಗ್ರಾಮದಲ್ಲಿ? 100% ನಡೀತಿದೆ ಅಂತ ತಾನೆ. ಈಗ ಮಾತ್ರ ಬಾಯಿ ಬಿಡಲ್ಲ. ಯಾವಾಗ ಬುರುಡೆಗಳು ಬಂಗ್ಲೆಗುಡ್ಡೆಯಲ್ಲಿ ಸಿಗೋಕ್ಕೆ ಶುರುವಾದರೂ ಇವರೆಲ್ಲ ಬಾಯಿ ಮುಚ್ಚಿಬಿಟ್ರು. ಏನು ಅವಾಗ ಕಾರುಗಳು ತಗೊಂಡು ಹೋಗಿದ್ದು, ಜನರು ದುಡ್ಡು ಲೂಟಿ ಮಾಡಿದ ದುಡ್ಡನ್ನು ಪೆಟ್ರೋಲ್ ಹಾಕ್ಕೊಳ್ಳೋದು ಹೋಗೋದು, ಧರ್ಮಸ್ಥಳ ಅಂತ. ಈಗ ಹೋಗ್ರಿ ಧರ್ಮಸ್ಥಳಕ್ಕೆ ಹೋಗಿ ಆ ಎಲ್ಲ ಹೆಣಗಳ ಮುಂದೆ, ಆ ಎಲ್ಲ ಅಸ್ಥಿಪಂಜರಗಳು ಮೂಳೆಗಳ ಮುಂದೆ, ಬುರುಡೆಗಳ ಮುಂದೆ ನಿಂತ್ಕೊಂಡು ಪ್ರಮಾಣ ಮಾಡಿ ನಿಮಗೆ ನ್ಯಾಯ ಒದಗಿಸ್ತೀವಿ ಅಂತ ನೋಡೋಣ. BJP ಇನ್ನೊಂದಷ್ಟು ಕುತಂತ್ರಿಗಳು ಎಲ್ಲ ಮಾತಾಡ್ತಿದ್ರಲ್ಲ, ಸಿಕ್ಕಾಪಟ್ಟೆ ಮಾತಾಡ್ತಿದ್ರಲ್ಲ, ಯಾತ್ರೆ ಮೇಲೆ ಯಾತ್ರೆ ಹೋಗ್ತಿದ್ರಲ್ಲ, ಇನ್ಕ್ಲೂಡಿಂಗ್ JDS, ಮಾನಗೆಟ್ಟ BJPಯ ಗುಲಾಮ JDS, ಮೋದಿ ಕಾಲಡಿಯಲ್ಲಿ ತಮ್ಮನ್ನು ತಾವೇ ಅಡ್ಡಡ್ಡ ಬೀಳಿಸ್ಕೊಂಡಿರುವ JDS, ನಿಖಿಲ್ ಕುಮಾರಸ್ವಾಮಿ ಅನ್ನುವಂತಹ ಚೈಲ್ಡು ಒಂದು ಪಂಚಾಯಿತಿ ಎಲೆಕ್ಷನ್ ಗೆಲ್ಲೋದಕ್ಕೆ ಯೋಗ್ಯತೆ ಇಲ್ಲದೆ ಹೋದರೂ ತಾತನ ಹೆಸರು ಅಪ್ಪನ ಹೆಸರಲ್ಲಿ ಕ್ಯಾಂಡಿಡೇಟ್ ಆಗುವಂತಹ ಚೈಲ್ಡ್ ನಿಖಿಲ್ ಕುಮಾರಸ್ವಾಮಿ. ಯಾವ ನಿಖಿಲ್ ಕುಮಾರಸ್ವಾಮಿ ಅಂತ ಕೇಳೋದಾದರೆ ರೇಪಿಸ್ಟ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಅವನ ತಮ್ಮ ನಿಖಿಲ್ ಕುಮಾರಸ್ವಾಮಿ. ಅವರು ಹೋಗಿದ್ರಲ್ಲ JDSನವರೆಲ್ಲ, ಅವರು ಉತ್ತರ ಕೊಡಬೇಕೀಗ, ಯಾರು ಕೊಡಲ್ಲ. ಈ ರೀತಿ ID ಕಾರ್ಡ್ ಇದ್ದ ವ್ಯಕ್ತಿಯನ್ನು ಸಹ ಅನಾಥ ಹೆಣದ ರೀತಿಯಲ್ಲಿ ಹೂತಾಕ್ತಾರೆ ಅಂದರೆ ಏನು ಮಾಡಿ ಹೂತಾಕಿದ್ರೆ, ಏನು ನಡೆದಿತ್ತು, ತನಿಖೆಯಿಂದ ಹೊರಗಡೆ ಬರುತ್ತೆ. ಈಗ ಮಾತಾಡಲ್ಲ. ಇದಿಷ್ಟು ಅಲ್ಲಿ ಆಗಿರುವಂತಹ ಮೇಜರ್ ಡೆವಲಪ್ಮೆಂಟ್ಗಳು. ಇನ್ನೂ ಸಹ ಅಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಇನ್ನಷ್ಟು ಮೂಳೆಗಳು ಸಿಗುವ, ಇನ್ನಷ್ಟು ಅಸ್ಥಿಪಂಜರಗಳು ಸಿಗುವಂತಹ ಸಾಧ್ಯತೆಗಳಿದೆ. ಯಾಕಂದರೆ ಇದು ಮೇಲ್ ತೋಡಿದ್ದಕ್ಕೆ ಇಷ್ಟು ಸಿಕ್ಕಿರೋದು. ಹಾಗಾದರೆ ಒಳಗಡೆಗೆ ಇನ್ನು ಆಳಕ್ಕೆ ತೋಡಿದ್ರೆ ಏನು ಸಿಗ್ಬೋದು, ಎಷ್ಟು ಸಿಗ್ಬೋದು ಗೊತ್ತಿಲ್ಲ. ಅದು SIT ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು, ಅಥವಾ ಆ ಒಂದು ಉತ್ಖನನದ ಮೂಲಕ ಮಾತ್ರ ಗೊತ್ತಾಗಬೇಕು. ಇಲ್ಲಿಯವರೆಗೆ ಸಿಕ್ಕಿರೋದು ಇಷ್ಟು. ಸೊ ಇದಿಷ್ಟು ಮೇಜರ್ ಡೆವಲಪ್ಮೆಂಟ್ಸ್. ಒಂದು, SIT ಸ್ಪಷ್ಟವಾಗಿ ಕೋರ್ಟ್ಗೆ ಹೇಳಿದೆ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಯಾವ ಷಡ್ಯಂತ್ರನೂ ಕಂಡು ಬಂದಿಲ್ಲ ಅಂತ. ಇನ್ನೊಂದು ಕಡೆ ಸಿಕ್ಕಿರೋ ಮೂಳೆಗಳ ಲೆಕ್ಕ ಮತ್ತು ಅದರಲ್ಲಿ ಒಂದು ಗುರುತು ಸಿಗುವಂತಹ ಸಾಧ್ಯತೆಗಳಿರುವಂಥ ಎಲ್ಲದು. ಅದು ಗುರುತು ಸಿಕ್ಕಿದೆ ಅಂತ ಫೈನಲ್ ಏನಲ್ಲ, DNA ಟೆಸ್ಟ್ ಆಗಬೇಕು, ಮೂಳೆಗಳ FSL ಆಗಬೇಕು, ಆ ನಂತರವೇ ಹೇಳ್ಬೋದು. ಆದರೆ ID ಕಾರ್ಡ್ ಅದರ ಪಕ್ಕದಲ್ಲೇ ಇದ್ದಿದ್ದರಿಂದ ಸಾಧ್ಯತೆಗಳು ಅದೇ ವ್ಯಕ್ತಿದ ಅನ್ನುವ ಸಾಧ್ಯತೆಗಳು ಹೆಚ್ಚಿರ್ತವೆ ಅಷ್ಟೇ. ಸೊ ಇನ್ನೇನಾದರೂ ಬೆಳವಣಿಗೆಗಳು ನಾಳೆ ಇದ್ದರೆ ಖಂಡಿತ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.